ಯಾಕೆ ಎಲ್ಲ ಹಾಗೆ ನೋಡ್ತಿದ್ದೀರಾ? ಹೇಳಿದ್ದು ನೆನಪು ಇದೆ ತಾನೇ? ಮಾಡ್ತಿರೋ ಕೆಲಸನ ನಿಯತ್ತಾಗಿ ಮಾಡಿ. ಯಾರು ಯಾವತ್ತೂ ನಮ್ಮ ಡಿಪಾರ್ಟ್ಮೆಂಟ್ ಕಡೆ ಬೆಟ್ಟು ಮಾಡಿ ತೋರಿಸ್ಬಾರ್ದು. ಆ ಥರ ಇರಬೇಕು, ತಿಳಿಯಿತಾ? ಎಸ್ ಸರ್ ಅಂತ ಸೆಲ್ಯೂಟ್ ಮಾಡಿ ನಿಂತವರು ಎದುರು ಬಂದು ನಿಂತವನೇ, ಇನ್ಮೇಲೆ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀನಿ. ನಾನು ಕೆಲಸ ಎಷ್ಟು ಇಷ್ಟಪಟ್ಟು ಮಾಡ್ತಿದ್ನೋ ನೀವು ಹಾಗೆ ಪ್ರೀತಿಯಿಂದ ಕೆಲಸ ಮಾಡಿ, ಆದಷ್ಟು ಒಳ್ಳೆಯ ಕೆಲಸ ಮಾಡಿ ಅಂದಾಗ, ಯಾಕೆ ಸರ್ ಏನೇನೋ ಹೇಳ್ತಿದ್ದೀರಾ ಅಂತ ಅವನ ಮಾತಿಗೆ ಕುತೂಹಲ ತಡೆಯದೆ ಕೇಳಿಯೇ ಬಿಟ್ಟರು. ನಾನು ಕೆಲಸಕ್ಕೆ ರಿಸೈನ್ ಮಾಡ್ತಿದ್ದೀನಿ ಅದಕ್ಕೆ ಅಂದಾಗ ಸಂಜು ಒಬ್ಬನನ್ನು ಬಿಟ್ಟು ಎಲ್ಲರಿಗೂ ಶಾಕ್ ಆಗಿತ್ತು. ಸರ್ ಅಂತ ಹೇಳುತ್ತಿದ್ದವರನ್ನು ತಡೆದು, ನನ್ನ ವೈಯಕ್ತಿಕ ಕಾರಣಕ್ಕೆ ನಾನು ರಿಸೈನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕಮಿಷನರ್ ಹತ್ತಿರ ಕೂಡ ಮಾತಾಡಿದ್ದೀನಿ. ಇನ್ನೆರಡು ದಿನದಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಹೋಗ್ತೀನಿ ಅಂದಾಗ ಎಲ್ಲರ ಮುಖದಲ್ಲೂ ಬೇಸರ ಮನೆ ಮಾಡಿತ್ತು. ಎಲ್ಲರಿಗೂ ಇನ್ನೊಮ್ಮೆ ತಿಳಿಸಿ ಸಂಜು ಜೊತೆ ಹೊರಗೆ ಬಂದ ವೇದ. ಸದ್ಯಕ್ಕೆ ಈ ವಿಷಯ ಯಾರಿಗೂ ತಿಳಿಯೋದು ಬೇಡ ಅನ್ನುತ್ತಾ ಹೊರಗೆ ನಡೆದ ವೇದ ಸಂಜು. ಡಿಪಾರ್ಟ್ಮೆಂಟ್ ಅಲ್ಲಿಯೇ ಹಣಕ್ಕಾಗಿ ಇಲ್ಲಿನ ವಿಚಾರವನ್ನೆಲ್ಲ ಮಿನಿಸ್ಟರ್ಗೆ ತಿಳಿಸುತ್ತಿದ್ದ ಮಿನಿಸ್ಟರ್ ಪಿಎಗೆ ಕಾಲ್ ಮಾಡಿ ವಿಷಯ ಮುಟ್ಟಿಸಿದ. ಸಂಜು, ಕಾರ್ತಿ ಹತ್ರ ನಾನು ಮಾತಾಡ್ತೀನಿ ಬಿಡು, ನೀನು ವಂದನ ಯಾರಿಗೂ ಇವಾಗಲೇ ಏನೂ ಹೇಳಬೇಡ ಅಂದು ಮಾತಾಡಿ ತನ್ನ ಬೈಕ್ ಏರಿ ನಡೆದಿದ್ದ ವೇದ. ಛೆ, ಇವನು ಒಂದು ಸಲ ಡಿಸೈಡ್ ಮಾಡಿದರೆ ಬದಲಾಗಿಸೋದು ತುಂಬ ಕಷ್ಟ. ಏನು ಮಾಡೋದು? ಇವನು ಕೆಲಸ ಬಿಡದಂತೆ ಏನಾದರೂ ಮಾಡಬೇಕು. ಏನು ಮಾಡಲಿ ಅಂತ ಯೋಚಿಸುತ್ತಾ ನಿಂತವನಿಗೆ ಖುಷಿ ಕಣ್ಮುಂದೆ ಬಂದಳು. ಅವಳಿಗೆ ಇವನು ಈ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ. ಇವಾಗ ಯಾಕೆ ಬಿಡೋದು ಬೇಡ ಅಂತ ಹೇಳ್ತಾಳೆ. ಅವಳ ಖುಷಿಗೋಸ್ಕರ ಬಿಡ್ತಿದ್ದಾನೆ ಅಂತ ಗೊತ್ತಾದರೆ ಇನ್ನೂ ಖುಷಿ ಪಡ್ತಾಳೆ ಅಷ್ಟೆ ಅಂತ ಅಂದುಕೊಳ್ಳುತ್ತಾ ಒಳಗೆ ನಡೆದಿದ್ದ ಸಂಜು. ಸರ್ ಅಂತ ಬಂದವ ಬೇರೆಯವರ ಜೊತೆ ಮಾತನಾಡುತ್ತಾ ಮಿನಿಸ್ಟರ್ನನ್ನು ನೋಡಿ ಸುಮ್ಮನಾಗಿದ್ದ. ಹೇಳು, ಏನು ವಿಷಯ ಅಂದ. ಎದುರಿಗಿದ್ದ ತನ್ನ ಪಾರ್ಟಿ ಮೆಂಬರ್ಸ್ ಎಲ್ಲರನ್ನೂ ಕಳಿಸಿ ತನ್ನ ಪಿಎ ಕಡೆ ನೋಡುತ್ತಾ ಕೇಳಿದಾಗ, ಒಂದು ಗುಡ್ ನ್ಯೂಸ್ ಸರ್. ಏನದು ಇವಾಗ ಗುಡ್ ನ್ಯೂಸ್ ಅಂದ ಮಿನಿಸ್ಟರ್. DCP ವೇದಾಂತ್ ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾರಂತೆ. ವಾಟ್ ಅಂತ ಒಂದೇ ಸಲಕ್ಕೆ ಮೇಲೆದ್ದು ನಿಂತು ಕೇಳಿದ ಆಶ್ಚರ್ಯದಿಂದ. ಹೌದು ಸರ್, ಇವಾಗ ಸ್ಟೇಷನ್ ಕಡೆಯಿಂದ ಫೋನ್ ಬಂದಿತ್ತು. ಇವಾಗ ತಾನೇ DCP ಎಲ್ಲರಿಗೂ ಈ ವಿಷಯ ತಿಳಿಸಿದ್ರಂತೆ. ಗಹಗಾಯಿಸಿ ಗಟ್ಟಿಯಾಗಿ ಜೋರಾಗಿ ನಕ್ಕ ಮಿನಿಸ್ಟರ್. ಅಂತೂ ನನ್ನ ಮಗನ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿರುತ್ತೆ. ಅವನು ಎನ್ಕೌಂಟರ್ ಮಾಡಿ ಇದ್ದೊಬ್ಬ ಮಗನನ್ನು ಬೀದಿಯಲ್ಲಿ ಬಿದ್ದು ಸಾಯೋ ಥರ ಮಾಡ್ದ. ಅವತ್ತೇ ನಾನು ಡಿಸೈಡ್ ಮಾಡಿದೆ ಈ DCPಗೆ ಚಟ್ಟ ಕಟ್ಟಬೇಕು ಅಂತ. ತುಂಬ ಹೆಗರಾಡ್ತಾ ಇದ್ದ ಅಧಿಕಾರ ಇದೆ ಅಂತ. ಅದಕ್ಕೆ ಅವನಿಗೆ ಕೆಲಸ ಬಿಟ್ಟು ಹೋಗಬೇಕು, ಆ ಥರ ಮಾಡಬೇಕು ಅಂತ ಮಾಡಿದ್ದೆಲ್ಲ ಇವತ್ತು ಫಲಿಸಿದೆ. ನನ್ನ ಬಾಳಿಗೆ ಗೆಲುವಿಗೆ ಶತ್ರು ಅವನೇ, ಅವನು ಒಬ್ಬನೇ ಅಂತ ಕೋಪದಲ್ಲಿ ಅಂದಾಗ ತುಂಬ ಆಶ್ಚರ್ಯ ಆಗ್ತಿದೆ ಸರ್. ಕೆಲಸ ಅಂದರೆ ಪ್ರಾಣ ಬಿಡ್ತಿದ್ದವರು ಇವಾಗ ಅವರೇ ಕೆಲಸ ಬಿಡದೆ ಇನ್ನೇನು ಮಾಡ್ತಾನೆ? ಅವನ ಪ್ರೀತಿ ಹೆಂಡತಿಯೇ ಹಾಸ್ಪಿಟಲ್ ಪಾಲ್ ಮಾಡಿಲ್ವಾ? ಮಗು ಬೇರೆ ಕಳ್ಕೊಂಡಿದ್ದಾನೆ. ಅದಕ್ಕೆ ಈ ನಿರ್ಧಾರ ಮಾಡಿದ್ದಾನೆ ಅಂತ ನನಗೆ ಎದುರಾಗಿದ್ದ ಇಬ್ಬರು ನನ್ನ ದಾರಿಯಿಂದ ಹೊರಟು ಹೋದರು. ಆ ರುದ್ರ ನನ್ನ ಸಹಾಯ ಪಡೆದು ನನಗೆ ಚಮಕ್ ಕೊಡೋಕ್ಕೆ ಬರ್ತಾನೆ. ಅವನನ್ನು ಮೇಲೆ ಕಳಿಸಿದೆ. ಈಗ ಇವನ ಸೈಡಿಗೆ ಸರಿದು ಹೋಗ್ತಿದ್ದಾನೆ. ಇನ್ಮೇಲೆ ನನ್ನದೇ ರಾಜ್ಯಭಾರ. ಈ ಸಿಟಿ ತುಂಬ ನನ್ನದೇ ದರ್ಬಾರ್. ಇನ್ಮುಂದೆ ಯಾವನು ಹೇಳೋಕೆ ಕೇಳೋಕೆ ಬರಲ್ಲ, ಬಂದವನು ಉಳಿಯೋದಿಲ್ಲ ಅಂತ ಮತ್ತೊಮ್ಮೆ ಗಟ್ಟಿಯಾಗಿ ನಕ್ಕವನನ್ನು ನೋಡಿ ಅವನ PA ಕೂಡ ನಕ್ಕಿದ್ದ. ಎಲ್ಲೋ ಹೋಗಿದ್ದೆ. ಹಾಸ್ಪಿಟಲ್ ಮುಂದೆ ಬೈಕ್ ನಿಲ್ಲಿಸಿದವನು ನೋಡಿ ಕೇಳುತ್ತಾ ಅವನ ಬಳಿ ಬಂದ ಕಾರ್ತಿ. ಸ್ಟೇಷನ್ ಕಡೆ. ಅಲ್ಲ ವೇದ, ಸಂಜು ಹೇಳಿದ್ದು ನಿಜಾನಾ? ಎಲ್ಲ ನಿಜ. ನೀನು ನಿಜವಾಗ್ಲೂ ಕೆಲಸ ಬಿಡ್ತಿದ್ದೀಯಾ ಬೇಡವೋ? ಡಿಸೈಡ್ ಮಾಡಿ ಆಗಿದೆ ಕಾರ್ತಿ, ಬಿಡು, ಅದರ ಬಗ್ಗೆ ಮಾತಬೇಡ. ಅವನ ಕಣ್ಣಲ್ಲಿದ್ದ ಗ್ಲಾಸ್ ತೆಗೆದು ನೋಡಿದವನಿಗೆ ಕಣ್ಣೀರು ತುಂಬಿದ ಕಣ್ಣುಗಳನ್ನು ನೋಡಿಯೇ ತಿಳಿದಿತ್ತು ಅವನೆಷ್ಟು ವೇದನೆ ಪಟ್ಟಿದ್ದಾನೆ ಅಂತ. ಈ ಆತುರದ ನಿರ್ಧಾರ ಯಾಕೋ ಅಂದವನಿಗೆ ಎಲ್ಲವನ್ನು ವಿವರಿಸಿ, ನನಗೆ ಫ್ಯಾಮಿಲಿ ತುಂಬ ಮುಖ್ಯ. ಅವತ್ತು ನನಗೆ ಏನಾದರೂ ಪರವಾಗಿಲ್ಲ, ಕೆಲಸ ಮುಖ್ಯ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನನ್ನವರಿಗೆ ಏನೂ ಆಗಬಾರ್ದು ಅಂತ ಕೆಲಸದಿಂದ ಹಿಂದೆ ಸರಿತಾ ಇದ್ದೀನಿ ಅಷ್ಟೇ ಬಾ ಅಂದು ಒಳಗೆ ನಡೆದವ. ತಮ್ಮ ಮೈದುನರ ಜೊತೆ ಮಾತನಾಡುತ್ತಾ ಹಿಂದಕ್ಕೆ ಹೊರಗೆ ಕುಳಿತಿದ್ದಳು ಖುಷಿ. ಒಳಗೆ ಬಂದವನೇ, ಹೇಯ್, ಎಲ್ಲ ಇಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ದೀರಾ? ನನ್ನ ಬಂಗಾರಿಗೆ ರೆಸ್ಟ್ ಮಾಡೋಕ್ಕೆ ಬಿಡಿ, ನಡೀರಿ ಎಲ್ಲ ಹೊರಗೆ. ಪರವಾಗಿಲ್ಲ, ನಾನು ಇಷ್ಟೊತ್ತು ಮಲಗಿದ್ದೆ, ಇವರು ಇವಾಗ ಬಂದಿತ್ತು. ಇರಲಿ ಕಣೋ, ಇನ್ನೂ ರೆಸ್ಟ್ ಮಾಡು, ಜಾಸ್ತಿ ಕೂತ್ಕೊಳ್ಳೋದು ಮಾತಾಡೋದು ಮಾಡಬೇಡ, ತಲೆನೋವು ಬರುತ್ತೆ ಬಂಗಾರಿ. ಇಲ್ಲ ವೇದ, ಅತ್ತಿಗೆ ನಮ್ಮನ್ನು ಆಚೆ ಕಳಿಸಿ ಅವನು ನಿಮ್ಮ ಜೊತೆ ಮಾತಾಡ್ತಾ ಕೂತ್ಕೊಳ್ತಾನೆ ಅಷ್ಟೆ.
ರಿಷಿ ವೇದನನ್ನು ನೋಡುತ್ತಾ ಹೇಳಿದಾಗ, ಹೌದು, ನನ್ನ ಹೆಂಡತಿ ಜೊತೆ ನಾನು ಮಾತಾಡೋಕೆ ನಿಮ್ಮ ಹತ್ರ ಪರ್ಮಿಷನ್ ತಗೋಬೇಕಾ? ಆಯಿತು ಬಿಡಪ್ಪ, ಹೋಗ್ತೀವಿ. ಹೋಗಿ ನಾನು ನನ್ನ ಬಂಗಾರಿ ಜೊತೆ ಮಾತಾಡಬೇಕು. ಲೋ ಅಣ್ಣ, ನೀನು ಯಾವಾಗಲೂ ಇಷ್ಟು ಸ್ವಾರ್ಥಿಯಾದೆ? ಹೇಯ್, ನನ್ನವಳ ಜೊತೆ ನಾನಿದ್ದರೆ ನಿಮಗೆ ಸ್ವಾರ್ಥ ಅನಿಸುತ್ತಾ? ನೀವು ಏನಾದರೂ ಅಂದ್ಕೊಳ್ಳಿ, ನನಗೇನು, ನನ್ನ ಬಂಗಾರಿಯ ಜೊತೆ ನಾನಿರಬೇಕಷ್ಟೆ. ವೇದ ಅನ್ನುತ್ತಾ ಕುಳಿತಿದ್ದ ವೇದನ ಎರಡು ಭುಜದ ಮೇಲೆ ತನ್ನೆರಡು ಕೈಯೂರಿ ನಿಂತ ಕಾರ್ತಿ, ಹೇಗಿದ್ದೀಯ ಖುಷಿ? ಇವಾಗ ನೋವು ಹೇಗಿದೆ? ಪರವಾಗಿಲ್ಲ ಅಣ್ಣ, ಸ್ವಲ್ಪ ಕಡಿಮೆ ಆಗಿದೆ. ಹುಷಾರಮ್ಮ, ನಿನ್ನ ಚಿಕ್ಕ ನೋವು ತಡೆಯೋಕೆ ಆಗಲ್ಲ ನನ್ನ ಕುಚಿಕ್ಕುಗೆ. ನೀನು ಹುಷಾರಾಗಿರು ಅಂದವ ಸ್ವಲ್ಪ ಹೊತ್ತು ಮಾತಾಡಿ ಎಲ್ಲರನ್ನು ಕರೆದುಕೊಂಡು ಹೊರಗೆ ನಡೆದಿದ್ದ ಕಾರ್ತಿ. ಇದೇನು ಬೆಡ್ರೂಮ್ ಆಗೋಯ್ತಾ? ಯಾಕೆ ಅವರನ್ನೆಲ್ಲ ಆಚೆ ಕಳಿಸಿ ಮಾತಾಡೋಕೆ? ಅವಳ ಪಕ್ಕ ಬಂದು ಕುಳಿತ ವೇದ. ನಿನ್ನ ಜೊತೆ ಇರುವ ಪ್ರತಿಯೊಂದು ಕ್ಷಣ ಕೂಡ ನನಗೆ ತುಂಬ ಸ್ಪೆಷಲ್. ಹೊರಗಿಂದ ನಿನ್ನ ಜೊತೆ ಮಾತಾಡೋಕೆ ಬಂದರೆ ಅವರೆಲ್ಲ ಇದ್ದರೆ ನಾನು ಹೀಗೆ ಕೂತ್ಕೊಂಡು ಮಾತಾಡೋಕೆ ಆಗುತ್ತಾ? ವೇದ, ಹಾಂ, ನಾನೇ ವೇದ ಅಂದವ ಅವಳ ಕೈ ಒಳಗೆ ತನ್ನ ಕೈ ಬೆಸೆದು ಅವನನ್ನೇ ನೋಡುತ್ತಾ ಕುಳಿತಿದ್ದ ಖುಷಿಗೆ ಕೆನ್ನೆಗೆ ಮೃದುವಾಗಿ ಚುಂಬಿಸಿದ್ದ. ಅವನ ಕೈ ತೆಗೆದುಕೊಂಡು ತುಟಿ ಒತ್ತಿದ ಖುಷಿ, ಐ ಆಮ್ ಸೋ ಲಕ್ಕಿ. ನಿಮ್ಮ ಹೆಂಡತಿಯಾಗಿ ಇರೋ ಪುಣ್ಯ ನನಗೆ ಸಿಕ್ಕಿದೆ. ನಿಮ್ಮ ಪ್ರೀತಿಯ ಮಧುರ ಅನುಭವ ಅನುಭವಿಸ್ತಾ ಇರೋ ನಾನೇ ಪ್ರಪಂಚದ ಅದೃಷ್ಟವಂತೆ ಅನ್ನುವ ಫೀಲ್ ಆಗ್ತಿದೆ. ಲವ್ ಯು ವೇದ ಅಂದು ಅವನ ಎದೆಗೆ ಹೊರಗಿದ ಹುಡುಗಿಯನ್ನು ಬಳಸಿ, ನಾನು ಕೂಡ ತುಂಬ ಅದೃಷ್ಟವಂತ ಬಂಗಾರಿ, ನಿನ್ನ ಹೆಂಡತಿಯಾಗಿ ಪಡ್ಕೊಂಡಿದ್ದೀನಿ. ಬಂಗಾರಿ, ಇನ್ಮೇಲೆ ನನ್ನಿಂದ ನಿನಗೆ ಯಾವ ನೋವು ಸಿಗಲ್ಲ. ನಿನ್ನ ತುಂಬ ಜೋಪಾನವಾಗಿ ನೋಡ್ಕೊಳ್ತೀನಿ, ಪ್ರಾಮಿಸ್ ಕಣೋ ಅಂದಾಗ, ನಿಮ್ಮ ಸಾಮೀಪ್ಯ ನನಗೆ ತುಂಬ ಇಷ್ಟವೇದ. ನಾನು ಯಾವಾಗಲೂ ನಿಮ್ಮ ತೋಳಲ್ಲೇ ಇರಬೇಕು. ನಿಮ್ಮ ಪ್ರೀತಿಯ ಸವಿಯನ್ನು ಯಾವಾಗಲೂ ಪಡಿಬೇಕು. ನಿಮ್ಮ ಎದೆಯಲ್ಲಿ ಉಸಿರಲ್ಲಿ ನಾನು ಯಾವಾಗಲೂ ಜೀವಂತ ಇರಬೇಕು. ನನ್ನ ಹೃದಯದ ಅರಮನೆಯಲ್ಲಿ ನೀವೇ ಒಡೆಯಾಗಿದ್ದೀರಾ. ನಾನು ಹಾಗೇ ಇದ್ದೀನಿ ಅಂತ ಗೊತ್ತು. ಮುಂದೆಯೂ ಹಾಗೇ ಇರಬೇಕು. ಕ್ಷಣ ಕೂಡ ನಿಮ್ಮಿಂದ ದೂರ ಹಾಗೆ ಇರೋಕೆ ಆಗಲ್ಲ ಅನ್ನೋದು ಅರ್ಥ ಆಯಿತು ನನಗೆ. ನಿಮ್ಮ ಪ್ರೀತಿಲಿ ಕೊನೆ ಉಸಿರು ಇರೋವರೆಗೂ ಜೀವಿಸ್ತೀನಿ. ನಾನು ಕೂಡ ಬಂಗಾರಿ, ನಿನ್ನ ಉಸಿರ ಒಡಲಾಳದಲ್ಲಿ ಬೆರೆತು ಹೋಗಬೇಕು. ನಿನ್ನ ಅಂತರಂಗದಲ್ಲಿ ನನ್ನ ಜೀವ ಯಾವಾಗಲೂ ಬೆಸೆದಿರುವಂತೆ ನಿನ್ನೊಳಗೆ ನಾನು ಇರಬೇಕು ಅಷ್ಟೆ ನನ್ನ ಆಸೆ. ಅವಳ ಹಣೆಗೆ ಭರವಸೆ ಮುತ್ತಿಟ್ಟು ಮುದ್ದಿಸಿ ಅವಳನ್ನು ತೋಳ ಒಳಗೆ ಕರೆದುಕೊಂಡು ಬಂಧಿಸಿದ್ದ ಪ್ರೀತಿಯಿಂದ ಅವನೆದೆಯಲ್ಲಿ ಮಲಗಿದ್ದವಳು ನಿದ್ರೆಗೆ ಜಾರಿದರೆ ಅವಳ ತಲೆಯಲ್ಲಿ ನಯವಾಗಿ ಕೈಯಾಡಿಸುತ್ತಾ ಕುಳಿತಿದ್ದ ವೇದ. ಬಾಗಿಲು ತಳ್ಳುತ್ತಾ ಒಳಗೆ ಬಂದರು ವಿದ್ಯಾ. ಅವರನ್ನು ನೋಡಿದ್ದೆ ಅವಳನ್ನು ಸರಿದು ಕೂರಲು ನೋಡಿದ ವೇದ. ಆದರೆ ಅವನ ಶರ್ಟ್ ಕಾಲರನ್ನು ಬಿಗಿಯಾಗಿ ಕೈಯಲ್ಲಿ ಮುಷ್ಟಿ ಕಟ್ಟಿ ಹಿಡಿದಿದ್ದ ಹುಡುಗಿ ಅಷ್ಟು ಬೇಗ ಸರಿಯದಿದ್ದಾಗ, ಇರಲಿ ಬಿಡಪ್ಪ, ಅಲ್ಲೇ ಮಲಗಿರಲಿ ಅಂದ ಅವನ ಅತ್ತೆ ಕಡೆ ನೋಡಲು. ನನ್ನ ಮಗಳಿಗೆ ಏನಾಗುತ್ತೋ ಅಂತ ತುಂಬ ಭಯವಾಗಿತ್ತು. ಅದಕ್ಕೆ ಏನೇನೋ ಮಾತಾಡಿದೆ. ಆದರೆ ನೀವು ಅವಳ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದರೆ ನಾನು ಮಾತಾಡಿ ತಪ್ಪು ಮಾಡಿದೆ ಅನ್ನಿಸ್ತು. ಏನು ಅಂದ್ಕೊಬೇಡಪ್ಪ ಅಂತ ಹೇಳಿದಾಗ, ಇಲ್ಲ ಅತ್ತೆ, ನೀವು ನಡ್ಕೊಂಡಿದ್ದು ಸರಿ ಇದೆ. ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ನಡ್ಕೊಳ್ತಾ ಇದ್ರು. ನನಗೇನು ಬೇಸರ ಆಗಿಲ್ಲ, ನೀವೇನು ಅಂದ್ಕೊಬೇಡಿ. ನನ್ನ ಮಗಳು ತುಂಬ ಪುಣ್ಯ ಮಾಡಿದ್ಲು ನಿಮ್ಮಂಥ ಗಂಡನನ್ನು ಪಡೆಯೋಕೆ. ಚಿಕ್ಕ ಮಂದಹಾಸ ಬೀರಿ ಅವಳ ಕೂದಲನ್ನು ಸರಿಸುತ್ತಾ ಅವಳನ್ನೇ ನೋಡುತ್ತಾ, ಇವಳು ಸಿಕ್ಕಿದ್ದು ನನ್ನ ಪುಣ್ಯ ಅಂದವನನ್ನು ನೋಡಿ ಅವರನ್ನು ಹಾಗೆ ಇರಲು ಬಿಟ್ಟು ಹೊರಗೆ ನಡೆದರು ವಿದ್ಯಾರವರು. ಅವಳನ್ನು ನೋಡುತ್ತಾ ಕುಳಿತ ವೇದ. ಹಾಸ್ಪಿಟಲ್ನಲ್ಲಿ ಇದ್ದ ವೇದನನ್ನು ಹುಡುಕುತ್ತಾ ಬಂದಿತ್ತು ಮೀಡಿಯಾದವರ ದಂಡು. ಬೆಳಗ್ಗೆ ಹೊತ್ತಲ್ಲಿ ತನ್ನವಳ ಜೊತೆ ಮುದ್ದಾಗಿ ಸಮಯ ಸರಿಸುತ್ತಾ ಅವಳಿಗೆ ಮನೆಯವರು ತಂದಿದ್ದ ತಿಂಡಿಯನ್ನು ತಾನೇ ತಿನ್ನಿಸುತ್ತಾ ನಿಂತಿದ್ದ ಅವನ ಬಳಿ ಬಂದ ಬಿಂದು, ವೇದ, ಮೀಡಿಯಾದವರು ನಿನ್ನ ಕೇಳುತ್ತಿದ್ದಾರೆ ಕಣೋ. ನೀನು ಕೆಲಸಕ್ಕೆ ರಿಸೈನ್ ಮಾಡ್ತಿದ್ದೀಯಾ ಅಂತೆ, ನಿಜಾನಾ? ಬಿಂದು ಗಾಬರಿ ಆದವಳಂತೆ ಕೇಳಿದಾಗ ಅಲ್ಲಿದ್ದ ಕುಸುಮ ಅಹಲ್ಯ ಅವರು ಆಶ್ಚರ್ಯದಿಂದ ವೇದನನ್ನು ನೋಡುತ್ತಿದ್ದರೆ, ಖುಷಿ ಅಂತೂ ಬಿಂದು ಹೇಳಿದ ಮಾತು ಕೇಳಿ ಗರಬಡಿದವಳಂತೆ ಕುಳಿತಿದ್ದಳು. ಮೀಡಿಯಾ ಅವರು ಇಲ್ಲಿ ಯಾಕೆ ಬಂದರು? ಅವರಿಗೆ ಯಾರು ಹೇಳಿದರು? ನನಗೇನು ಗೊತ್ತು, ಹೊರಗಡೆ ಇದ್ದಾರೆ ಅಂದಾಗ ಕೈಯಲ್ಲಿದ್ದ ತಟ್ಟೆಯನ್ನು ಟೇಬಲ್ ಮೇಲೆ ಇಟ್ಟು ಎಲ್ಲರನ್ನು ಒಮ್ಮೆ ನೋಡಿ ಅಲ್ಲಿಂದ ಹೊರಗೆ ನಡೆದಿದ್ದ ವೇದ. ಇವನು ನಿಜವಾಗ್ಲೂ ರಾಜೀನಾಮೆ ಕೊಟ್ಟಿದ್ದಾನಾ? ಎಲ್ಲರೂ ಆಶ್ಚರ್ಯದಿಂದ ತಮ್ಮಲ್ಲೇ ಮಾತನಾಡುತ್ತಾ ಇದ್ದರೆ ಖುಷಿ ಮಾತ್ರ ಕಾರಣ ಹುಡುಕುತ್ತಾ ಕುಳಿತಿದ್ದಳು. ಹೇಳಿ ಅಂದವ ಮೈಕ್ ಹಿಡಿದು ನಿಂತಿದ್ದ ಮೀಡಿಯಾದವರ ಮುಂದೆ ಹೋಗಿ ನಿಂತು. ಸರ್, ನೀವು ರಿಸೈನ್ ಮಾಡ್ತಿದ್ದೀರಾ ಅಂತ ಹರಿದಾಡ್ತಾ ಇದೆ, ಅದು ನಿಜಾನಾ? ನಿಮಗೆ ಯಾರು ಹೇಳಿದ್ದು? ಹೀಗೆ ವಿಷಯ ತಿಳಿಯಿತು. ನೋಡಿ, ನಾನು ರಿಸೈನ್ ಮಾಡಬೇಕು ಅಂತ ಯೋಚಿಸಿದ್ದೀನಿ ಅಷ್ಟೆ, ಆದರೆ ಇನ್ನೂ ಕೊಟ್ಟಿಲ್ಲ. ಆ್ಯಂಡ್ ಇದು ನನ್ನಿಂದ ಹೊರಗೆ ಎಲ್ಲೂ ಹೋಗಿಲ್ಲ. ನಿಮ್ಮವರಿಗೂ ವಿಷಯ ಹೇಗೆ ಬಂತು? ಸರ್, ನೀವು ರಿಸೈನ್ ಮಾಡ್ತಿರೋದಕ್ಕೆ ಕಾರಣ ಅದು ನನ್ನ ವೈಯಕ್ತಿಕ ವಿಷಯ.
ಅದನ್ನು ನಿಮಗೆ ಹೇಳಬೇಕು ಅನ್ನೋದಿಲ್ಲ. ಹ್ಯಾಡ್ ನಾನು ಇನ್ನು ರಿಸೈನ್ ಮಾಡಿಲ್ಲ. ಮಾಡಿದಾಗ ಹೇಳಿ ಕಳಿಸ್ತೀನಿ, ಆವಾಗ ಬನ್ನಿ. ಇದು ಪಬ್ಲಿಕ್ ಪ್ಲೇಸ್. ಇಲ್ಲಿಗೆ ಹೀಗೆಲ್ಲ ಬಂದು ತೊಂದರೆ ಕೊಡೋದು ಬಿಟ್ಟು ಈ ಊಹಾಪೋಹಕ್ಕೆ ಒಂದಿಷ್ಟು ಒಗ್ಗರಣೆ ಸೇರಿಸಿ ತೋರಿಸೋದು ಬಿಟ್ಟು ಬೇರೆ ವಿಷಯ ಇದ್ದರೆ ನೋಡ್ಕೊಳ್ಳಿ. ನೀವು ಒಬ್ಬ ಉನ್ನತ ಹುದ್ದೆಯಲ್ಲಿ ಇರುವ ಅಧಿಕಾರಿ, ಹೀಗೆಲ್ಲ ಮಾತಾಡೋದು ತಪ್ಪಲ್ವಾ? ಯಾವುದು ತಪ್ಪು ಯಾವುದು ಸರಿ ಅಂತ ತಿಳಿಯದೆ ನಾನು ಅಧಿಕಾರಿಯಾಗಿಲ್ಲ, ಯಾರೋ ಹೇಳಿದ್ರು ಅಂತ ಬಂದು ಇಲ್ಲಿಯವರೆಗೂ ಕೇಳೋಕೆ ಬಂದಿದ್ದೀರಾ. ಆ ಥರ ಇದ್ದಿದ್ರೆ ಏನಾದರೂ ಇದ್ದಿದ್ರೆ ನಾನೇ ಹೇಳ್ತಾ ಇರಲಿಲ್ವಾ? ನಾನೇನಾದರೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದೀನ? ಇಲ್ಲ ತಾನೇ. ನಾನು ಯಾವುದೋ ವೈಯಕ್ತಿಕ ಕಾರಣಕ್ಕೆ ಕೊಡಬೇಕು ಅಂತ ಇರೋದು ಅಷ್ಟೆ. ಅದನ್ನು ಕೇಳೋ ಅಂಥದ್ದು ಏನಿದೆ? ಸರ್, ಅದು ಸಾರಿ, ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ. ಜಸ್ಟ್ ಲೀವ್ ಇಟ್, ಬಾಯ್ ಅಂದು ಅಲ್ಲಿ ನಿಲ್ಲದೆ ಹೊರಗೆ ನಡೆದಿದ್ದ ವೇದನ ತಲೆ ತುಂಬ ಇದು ಹೇಗೆ ಇವರವರೆಗೂ ಹೋಯಿತು ಅನ್ನುವ ಯೋಚನೆಯೇ ಇತ್ತು. ನೀವೆಲ್ಲ ತಿಂಡಿ ಮಾಡಿಕೊಂಡು ಬಂದಿದ್ದೀರಾ ಇಲ್ವಾ? ವಾರ್ಡೊಳಗೆ ಬರುತ್ತಾ ಯೋಚಿಸುತ್ತಾ ಕುಳಿತಿದ್ದವರನ್ನು ತಾನೇ ಮಾತನಾಡಿಸಿ ಎಚ್ಚರಿಸಿದ ವೇದ. ನೀನು ನಿಜವಾಗ್ಲೂ ರಿಸೈನ್ ಮಾಡಿದ್ದೀಯಾ ವೇದ? ತಲೆ ಕೆಳಗೆ ಮಾಡಿ ನಿಂತ ವೇದ ಸ್ವಲ್ಪ ಹೊತ್ತು ಬಿಟ್ಟು ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟವನೇ, ಹೌದು ದೊಡ್ಡಮ್ಮ, ರಿಸೈನ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ನಂಬಿಕೆ ಬರ್ತಿಲ್ಲ ವೇದ, ನಿಜಾನೇ ಹೇಳ್ತಿರೋದು ಹೊತ್ತಿಗೆ. ಸತ್ಯ, ಇವಾಗಲಾದರೂ ನಿನಗೆ ಬುದ್ಧಿ ಬಂತಲ್ಲ. ಅವನ ಮಾತಿಗೆ ಖುಷಿಪಟ್ಟ ಅವನ ಅಮ್ಮನ ಮಾತು, ಅಹಲ್ಯ ಅವನು ಅದೆಷ್ಟು ಇಷ್ಟಪಡ್ತಿದ್ದ ಕೆಲಸ ಬಿಟ್ಟಿದ್ದಾನೆ ಅಂದರೆ ಅವನ ನೋವು ಏನು ಅಂತ ಕೇಳು. ಅಕ್ಕ, ಇವತ್ತು ಅವನಿಗೆ ಸ್ವಲ್ಪ ನೋವಾಗ್ಬೋದು, ಆದರೆ ಮುಂದೆ ದೊಡ್ಡದಾಗಿ ಏನಾದರೂ ಅಪಾಯ ಆಗಿ ನೋವು ಪಡೋದು ತಪ್ಪುತ್ತೆ ಬಿಡು. ಅಮ್ಮ ಹೇಳ್ತಿರೋದು ಸರಿ ಇದೆ ದೊಡ್ಡಮ್ಮ, ನನಗೆ ಇದಕ್ಕೆ ಜಾಸ್ತಿ ನೋವು ಆಗೋದು. ನಿಮಗೆ ಯಾರಿಗಾದರೂ ಏನಾದರೂ ಆದರೆ ಅಂತ ಅದಕ್ಕೆ ಈ ನಿರ್ಧಾರ. ಅಲ್ಲಪ್ಪ ಬಿಡಿ, ನನಗೇನು ನೋವಾಗಿಲ್ಲ, ಸ್ವಲ್ಪ ಬೇಜಾರಾಗಿದೆ ಅಷ್ಟೇ, ಸರಿ ಹೋಗುತ್ತೆ. ನೀನು ಇನ್ನೂ ಸ್ವಲ್ಪ ತಿಂತೀಯಾ ಅಂದ ತನ್ನ ಒಳಗಡೆ ನೋಡುತ್ತಾ. ಬೇಡ ಅನ್ನುವಂತೆ ತಲೆ ಆಡಿಸಿದಳು ಖುಷಿ. ಇನ್ನು ಅವನ ಮಾತು ನಂಬದೆ ಶಾಕ್ನಲ್ಲೇ ಇದ್ದಳು. ಅವಳ ಪಕ್ಕ ಮೌನವಾಗಿ ಕುಳಿತವನ ಕೈ ಮೇಲೆ ಕೈ ಇಟ್ಟು, ನನಗೆ ಹೀಗೆ ಆಯಿತು ಅಂತ ಕೆಲಸ ಬಿಡ್ತಿದ್ದೀರಾ? ಮನೆಯವರೆಲ್ಲ ಹೊರಗೆ ಹೋಗಿ ಕುಳಿತ ಎಷ್ಟೋ ಹೊತ್ತಿಗೆ ಮೌನವನ್ನೇ ತೊಟ್ಟು ಕುಳಿತಿದ್ದ ತನ್ನವನ ಬಳಿ ಮಾತು ತೆಗೆದಳು ಖುಷಿ. ಅಂದವನ ಕಣ್ಣಲ್ಲಿ ಸಣ್ಣಗೆ ನೀರಾಡಿತು. ಅವತ್ತು ನಾನು ಅಷ್ಟು ಹೇಳಿದ್ರು ನನಗೆ ಕೆಲಸ ಮುಖ್ಯ ಅಂದಿದ್ರಿ, ಇವತ್ತು ಯಾಕೆ ಈ ನಿರ್ಧಾರ? ಅವತ್ತು ನಾನು ಮಾಡಿದ ಆ ತಪ್ಪೆ ನಿನಗೆ ಇಷ್ಟೆಲ್ಲ ನೋವು ನೀಡಿದ್ದು. ಅವತ್ತು ನಿನ್ನ ಮಾತು ಕೇಳಿ ನಾನು ರಿಸೈನ್ ಮಾಡಿದ್ದಿದ್ರೆ ನಿನಗೂ ಏನೂ ಆಗ್ತಾ ಇರಲಿಲ್ಲ, ನಮ್ಮ ಮಗು ಕೂಡ ಹೋಗ್ತಾ ಇರಲಿಲ್ಲ. ವೇದ ಬಂಗಾರಿ, ನಾನು ತುಂಬ ಯೋಚಿಸಿಯೇ ಈ ನಿರ್ಧಾರ ಮಾಡಿದ್ದೀನಿ ಕಣೋ. ಈಗ ನೋವಾಗ್ತಿದೆ, ಆದರೆ ಇದಕ್ಕಿಂತ ಅವತ್ತು ನಿನ್ನ ರಕ್ತದ ಮಡುವಲ್ಲಿ ನೋಡಿದಾಗ ತುಂಬ ನೋವಾಗಿತ್ತು. ನಿನ್ನ ಒಂದು ದಿನಾಲು ಬಿಟ್ಟು ಇರೋಕೆ ಆಗಲ್ಲ ಅಂತ ತಿಳಿದು ನಿನ್ನ ಕರ್ಕೊಂಡು ಹೋಗೋಕೆ ಬಂದೆ. ಅಲ್ಲಿ ನೀನು ನನ್ನ ಮಗು ಇಬ್ಬರು ನನ್ನ ಬಿಟ್ಟು ಹೋಗುವ ಹಂತದಲ್ಲಿ ಇರೋದು ನೋಡಿ ನನಗೆ ಹೇಗೆ ಆಗಿತ್ತು ಗೊತ್ತಾ? ಅದನ್ನು ನೆನೆಸ್ಕೊಂಡ್ರೆ ಇವಾಗಲೂ ಎದೆಯಲ್ಲಿ ನಡುಕ ಬರುತ್ತಮ್ಮ. ಅದಕ್ಕೆ ಮತ್ತೆ ಈ ರಿಸ್ಕ್ ಬೇಡ ಅಂತಾನೆ ಈ ನಿರ್ಧಾರ. ಅಷ್ಟು ಇಷ್ಟಪಡುವ ಕೆಲಸವನ್ನು ಬಿಡ್ತಿದ್ದೀರಾ, ಅದು ನನಗೋಸ್ಕರ. ನನಗೆ ನೀನೇ ಮುಖ್ಯ, ನಿನ್ನ ಬಿಟ್ಟು ಬೇರೆ ಏನು ಬೇಡ. ಏನು ಇಲ್ಲದೆ ನಾನು ಇರ್ತೀನಿ, ಆದರೆ ನಿನ್ನ ಬಿಟ್ಟು ಇರೋದು ಕನಸಲ್ಲಿ ಕೂಡ ಆಗಲ್ಲ. ಅವಳ ಹಣೆಗೆ ಮುತ್ತಿಟ್ಟು ಅವಳನ್ನು ಹಗುರವಾಗಿ ಬಳಸಿದ್ದ ಅವನ ಪ್ರೀತಿ ಕಂಡು ಅವಳು ಮೌನಿಯಾಗಿದ್ದಳು. ಮತ್ತೆ ನನಗೆ ಯಾಕೆ ಈ ವಿಷಯ ಹೇಳದೆ ಮುಚ್ಚಿ ಇಟ್ಟಿದ್ರಿ ಅಂದರೆ ಅವತ್ತು ನೀವು ಬೇಜಾರಾಗಿದ್ದು ಇದೇ ವಿಷಯಕ್ಕೆ ಅನಿಸುತ್ತೆ ಅಲ್ವಾ? ಹೌದು. ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನಿನಗೆ ನನ್ನ ಕೆಲಸ ಇಷ್ಟ ಇಲ್ಲ. ನೀನು ಹೇಳಿದಾಗ ನಿನ್ನ ಮಾತು ಕೇಳದೆ ಬಿಡೋದಿಲ್ಲ ಅಂದಿದ್ದೆ. ಆದರೆ ನೀನು ಹೇಳಿದ್ದು ಯಾಕೆ ಅಂತ ನನಗೆ ಅರ್ಥ ಆಯಿತು. ಅದಕ್ಕೆ ಈ ಡಿಸೈಡ್. ಅಲ್ಲದೆ ನಿನಗೆ ಬೇಜಾರು ಆಗಬಾರ್ದಲ್ವ, ಅದಕ್ಕೆ ಹೇಳಲಿಲ್ಲ. ಪೂರ್ತಿಯಾಗಿ ಎಲ್ಲ ಮುಗಿದ ಮೇಲೆ ಹೇಳೋಣ ಅಂತ ಇದ್ದೆ. ಮತ್ತೇನು ಮಾತಾಡದೆ ಇದ್ದವಳನ್ನು ನೋಡಿ, ಜಾಸ್ತಿ ಯೋಚಿಸ್ಬೇಡ, ಇನ್ಮೇಲೆ ನನ್ನ ಕೆಲಸದ ಟೆನ್ಷನ್ ಇರಲ್ಲ. ಅಲ್ಲ, ಅದು ಅವಳೇನು ಹೇಳುವ ಮೊದಲೇ ಅವನ ಫೋನ್ ರಿಂಗ್ ಆಗಲು 1 ನಿಮಿಷ ಅಂದವನೇ ಹೊರಗೆ ಬಂದಿದ್ದ. ಸರ್, ನಿಮ್ಮ ರಾಜೀನಾಮೆ ವಿಷಯ ಮೀಡಿಯಾದವರಿಗೆ ತಿಳಿಸಿದ್ದು ಈ ಮಂತ್ರಿನೇ. ಇವಾಗ ಮಾತಾಡ್ತಿದ್ದಾನೆ ಅದರ ಬಗ್ಗೆ. ಅವನಿಗೆ ಹೇಗೆ ಗೊತ್ತಾಯಿತು? ಯಾರು ಹೇಳಿದ್ರು? ಸ್ಟೇಷನಲ್ಲಿ ಇರೋರು ಯಾರೋ ಇವನಿಗೆ ಅದೆಲ್ಲ ಇನ್ಫಾರ್ಮ್ ಮಾಡ್ತಿದ್ದಾರೆ ಸರ್. ಓಕೆ, ನಾನು ಅದೆಲ್ಲ ನೋಡ್ಕೊಳ್ತೀನಿ.
ಆ ಮಿನಿಸ್ಟರ್ ಎಲ್ಲಿದ್ದಾನೆ ಇವಾಗ? ಈಗ ಮನೆಗೆ ಬಂದ ಸರ್. ಬಂದವನೇ ಪಿ ಎ ಹತ್ತಿರ ಮಾತಾಡ್ತಿದ್ದ. ಅದಕ್ಕೆ ಅವರ ಮಾತು ಕೇಳಿ ನಿಮಗೆ ಫೋನ್ ಮಾಡಿದ್ದು. ಓಕೆ, ನೀನು ಹುಷಾರು, ನಾನು ಬರ್ತೀನಿ, ಅವನ ಹತ್ರ ಸ್ವಲ್ಪ ಮಾತಾಡೋದಿದೆ ಅಂದವ ಕಾಲ್ ಕಟ್ ಮಾಡಿದ ವೇದ. ರಾಸ್ಕಲ್, ನನ್ನ ಹಿಂದೆನೇ ನನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡ್ತಿದ್ದೀಯಾ? ನಿಮಗೆ ಬುದ್ಧಿ ಕಲಿಸದೆ ನಾನು ಬಿಡೋ ಮಗನೇ ಅಲ್ಲ ಅಂತ ಅಂದುಕೊಂಡವ ಒಳಗೆ ನಡೆದಿದ್ದ. ಯಾರು ಫೋನ್ ಮಾಡಿದ್ದು? ಯಾರಿಲ್ಲ, ಫ್ರೆಂಡು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರಲಾ? ಸರಿ, ಹುಷಾರು, ಬೇಗ ಬನ್ನಿ. ಅವಳ ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಬಂದವನೇ ಕೋಪದಲ್ಲಿ ನಡೆದಿದ್ದ. ಮಿನಿಸ್ಟರ್ ಮನೆ ಕಡೆಗೆ ಅವನ ಗ್ರಹಚಾರ ಬಿಡಿಸಲು ಕೋಪದಲ್ಲಿ ಬೈಕ್ ಹೇರಿ ಹೊರಟವನ ಸ್ಪೀಡ್ ಶರವೇಗದಲ್ಲಿತ್ತು. ಗೇಟ್ ಮುಂದೆ ನಿಂತಿದ್ದ ವಾಚ್ಮ್ಯಾನ್ ಮೊದಲು ಒಳಗೆ ಬಿಡದೇ ಇದ್ದಾಗ ಇವನ ಒಂದು ಉರಿ ನೋಟ ಅವನಿಗೆ ಗೇಟ್ ತೆರೆಯುವಂತೆ ಮಾಡಿತ್ತು. ಗೇಟ್ ದಾಟಿ ಒಳಗೆ ಬಂದವನನ್ನೇ ನೋಡಿದ ಮಂತ್ರಿ ಕಡೆಯ ಹುಡುಗರು ನಿಂತಲ್ಲೇ ನಿಂತರೆ ಅವರನ್ನೆಲ್ಲ ದುರುಗುಟ್ಟಿ ನೋಡುತ್ತಾ ಮನೆ ಒಳಗೆ ನಡೆದಿದ್ದ ವೇದ. ಒಳಗೆ ಅಡಿ ಇಡುತ್ತಲೇ ಬೇಕೆಂದೇ ಅಡ್ಡ ಬಂದವನನ್ನು ನೋಡುತ್ತಾ, ಎಲ್ಲೋ ನಿಮ್ಮಣ್ಣ ಅಂದಿದ್ದ ತನ್ನದೇ ಗತ್ತಿನಲ್ಲಿ. ಅಣ್ಣ ಮೀಟಿಂಗ್ನಲ್ಲಿ ಇದ್ದಾರೆ, ಇವಾಗ ಅವರನ್ನು ನೋಡೋಕೆ ಆಗಲ್ಲ. ಅವನಿಗೆ ಬರೋಕೆ ಹೇಳ್ತೀರಾ, ಇಲ್ಲ ನಾನೇ ಅಲ್ಲಿಗೆ ಹೋಗಬೇಕಾ? ಪರ್ಮಿಷನ್ ಇಲ್ಲದೆ ಯಾರೂ ಅವರನ್ನು ಮೀಟ್ ಮಾಡೋಕೆ ಆಗಲ್ಲ. ಪರ್ಮಿಷನ್ ತಗೊಂಡು ಮೀಟ್ ಮಾಡೋಕೆ ಅವನು ಬೇರೆಯವರಿಗೆ ಅಷ್ಟೇ, VIP, ನನಗೆ ಅಲ್ಲ. ಹೋಗಿ ಅವನನ್ನು ಬರೋಕೆ ಹೇಳು ಅಂದವ ಅಲ್ಲೇ ಇದ್ದ ಸೋಫಾ ಮೇಲೆ ಕುಳಿತ ವೇದ. ಯಾರ ಜೊತೆಗೋ ರೂಮ್ನಲ್ಲಿ ಮಾತನಾಡುತ್ತಾ ಇದ್ದ ಮಿನಿಸ್ಟರ್ ಬಳಿ ಹೋದವನೇ, ಅಣ್ಣ ವೇದಾಂತ್ ಬಂದಿದ್ದಾನೆ ಅಂದಾಗ ಒಮ್ಮೆಲೆ ಮೇಲೆದ್ದು, ಇವಾಗ ಯಾಕೆ ಬಂದಿದ್ದಾನೆ? ಛೆ, ಸರಿ ನಾನು ಬರ್ತೀನಿ ಅಂದು ಅವನನ್ನು ಆಚೆ ಕಳಿಸಿದ. ಅಲ್ಲಿ ಇದ್ದವರನ್ನು ಹಿಂಬದಿ ಬಾಗಿಲಿನ ಮೂಲಕ ಹೊರಗೆ ಕಳುಹಿಸಲು ಹೇಳಿ, ಅವನಿಗೆ ಇದೆಲ್ಲ ತಿಳಿದ್ರೆ ಅಷ್ಟೇ ನನ್ನ ಬಯಲಿಗೆ ಎಳೆದು ಮರ್ಯಾದೆ ಎಲ್ಲ ತೆಗಿತಾನೆ ಅಂದುಕೊಂಡು ಕೆಳಗೆ ನಡೆದಿದ್ದ. ಸೋಫಾಗೆ ಹೊರಗೆ ಸುತ್ತ ಇದ್ದ ಮಂತ್ರಿಯ ಕೆಲವೊಂದು ಫೋಟೋಗಳನ್ನು ನೋಡಿ ನಕ್ಕ ವೇದ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಥರ. ಇಂಥ ಶೋಕಿಗೇನು ಕಡಿಮೆ ಇಲ್ಲ ಅಂದಿದ್ದು ಕೆಳಗೆ ಬಂದ ಮಂತ್ರಿ ಕಿವಿಗೂ ಬಿದ್ದಿತ್ತು. ಏನು DCP ಸಾಹೇಬ್ರು, ನನ್ನ ಹುಡ್ಕೊಂಡು ಇಲ್ಲಿಯವರೆಗೂ ಬಂದಿದ್ದೀರಾ? ಏನು ಸಮಾಚಾರ? ಏನಾದರೂ ಪ್ರಮೋಷನ್ ಬೇಕಿತ್ತಾ ಅಥವಾ ಏನಾದರೂ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ ಬಂದ್ರಾ? ಅವನ ಮಾತಿಗೆ ಮುಗುಳ್ನಕ್ಕ ವೇದ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತು, ಸಿಂಹ ಹಸುವಿನಿಂದ ಸತ್ರು ಗುಳ್ಳೆ ನರಿಗಳ ಸ್ನೇಹ ಸಹವಾಸ ಮಾಡಲ್ಲ. ನಿನ್ನ ರಾಜಕೀಯ ಬುದ್ಧಿವಂತಿಕೆನ ನನ್ನ ಮುಂದೆ ತೋರಿಸೋಕೆ ಬರಬೇಡ. ಸರಿ, ಬಂದಿದ್ದೇನು? ವೇದನ ಮಾತಿನ ಚಾಟಿಯ ಬಿಸಿ ಮುಟ್ಟಿತ್ತು. ಲೇ ಮುದಿಯ, ನಿಂಗೆ ಎಷ್ಟು ಹೇಳಿದ್ರು ನಿನ್ನ ಕಚಡ ಬುದ್ಧಿ ಬಿಡಲ್ಲ ಅಲ್ವಾ? ನನ್ನ ಹಿಂದೆ ನೀನು ಯಾರನ್ನೇ ಕಳಿಸಿದ್ರು ನಿಂಗೆ ಸಿಗೋದು ಅಲ್ಪ ಸ್ವಲ್ಪ ವಿಷಯ ಅಷ್ಟೇ ಕಣೋ. ನನ್ನ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ನೀನೇ ಬಂದು ಕೇಳೋ. ನಾನು ಯಾರನ್ನು ಕಳಿಸಿಲ್ಲ, ನಿನ್ನ ಬಗ್ಗೆ ತಿಳ್ಕೊಂಡು ನಾನೇನು ಮಾಡಲಿ? ಅವನೆದುರು ಬಂದು ಕುಳಿತು ನೋಡಿದ. ಈ ನವರಂಗಿ ಆಟ ನನ್ನ ಹತ್ರ ಆಡೋಕೆ ಬರಬೇಡ. ನಾನು ರಿಸೈನ್ ಮಾಡ್ತಿದ್ದೀನಿ ಅಂತ ಮೀಡಿಯಾದವರಿಗೆ ನೀನೇ ಹೇಳಿರೋದು ಅಂತ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ? ನನ್ನ ಮೇಲಿನ ಭಯ ನಿಂಗೆ ಇಷ್ಟೆಲ್ಲ ಮಾಡಿಸ್ತಿದೆ ಅಲ್ವಾ? ಏನು DCP, ಮಗು ಹೋಯ್ತು ಅಂತ ಕೇಳಿದೆ, ಅದಕ್ಕೇನಾದರೂ ತಲೆ ಕೆಟ್ಟಿದ್ದೆ ಏನು? ಏನೇನೋ ಮಾತಾಡ್ತಿದ್ದೀಯಾ? ಸೀದಾ ಎದ್ದು ಮಂತ್ರಿಯ ಕಾಲರ್ ಪಟ್ಟಿಯ ಹಿಡಿದು ಮೇಲೆ ನಿಲ್ಲಿಸಿದ ವೇದ. ಕಣ್ಣಲ್ಲೇ ಕೆಂಡ ಕಾರುತ್ತಾ ದವಡೆ ಬಿಗಿ ಹಿಡಿದು ತನ್ನ ಕೋಪ ನಿಯಂತ್ರಿಸಿಕೊಂಡಿದ್ದ. ತೆಗೆದು 2 ಬಿಟ್ಟರೆ ಸೀದಾ ಸ್ಮಶಾನದಲ್ಲಿ ಬಿದ್ದಿರ್ತೀಯ. ನನ್ನ ಹೆಂಡತಿಗೆ ಹಾಗೆ ಆದಾಗಲೇ ನಿನ್ನ ಮೇಲೆ ಕಳಿಸ್ಬೇಕು ಅಂದ್ಕೊಂಡೆ, ಆದರೆ ನಾನು ಹಾಸ್ಪಿಟಲ್ನಲ್ಲಿ ಬ್ಯುಸಿ ಇದ್ದೆ, ನಿನ್ನ ಕಡೆ ಗಮನ ಕೊಡೋಕ್ಕೆ ಆಗಲಿಲ್ಲ. ಏನೋ ಬೊಗಳುತ್ತಿದ್ದೀಯಾ? ಮಗನ ಕಳ್ಕೊಂಡು ತಲೆಕಿಟ್ಟು ಹುಚ್ಚು ಜಾಸ್ತಿ ಆಗಿರೋದು ನಿಂಗೆ ಕಣೋ, ನನಗಲ್ಲ. ಅವನನ್ನು ಒಮ್ಮೆಲೆ ಸೋಫಾ ಮೇಲೆ ತಳ್ಳಿ ಅವನ ಮುಂದೆ ಇದ್ದ ಟೇಬಲ್ ಮೇಲೆ ಕುಳಿತು, ಇದೇ ಲಾಸ್ಟ್ ವಾರ್ನಿಂಗ್ ನಿಂಗೆ. ಇನ್ನೊಂದು ಸಲ ನನ್ನ ತಂಟೆಗೆ ಆಗಲಿ ನನ್ನ ಫ್ಯಾಮಿಲಿ ತಂಟೆಗೆ ಆಗಲಿ ಬಂದರೆ ನಿನ್ನ ಮಗ ಹೋಗಿರೋ ಜಾಗಕ್ಕೆ ಕಳಿಸೋದು ನನಗೆ ಕ್ಷಣದ ಕೆಲಸ, ತಿಳ್ಕೊ. ನನ್ನ ಮೇಲೆ ಕೈ ಮಾಡಿದರೆ ಸರಿ ಇರಲ್ಲ ವೇದಾಂತ್. ಏನೋ ಮಾಡ್ತೀಯಾ? ವಯಸ್ಸಾಗಿದೆ ಅಂತ ಇಷ್ಟು ದಿನ ಸ್ವಲ್ಪ ಮರ್ಯಾದೆ ಕೊಟ್ಟು ಹೊಡೆಯದೆ ಬಿಟ್ಟಿದ್ದೆ, ತಪ್ಪಾಗೋಯ್ತು ನಿಂಗೆ. ಅದಕ್ಕೆ ಬಾಲ ಹೆಚ್ಚಿರೋದು.
ನೀನು ಹೀಗೆ ನನ್ನ ವಿಷಯಕ್ಕೆ ತಲೆ ಹಾಕ್ತಿರು, ನೀನೇ ಇಲ್ಲದ ಹಾಗೆ ಮಾಡಬೇಕಾಗುತ್ತೆ, ಹುಷಾರು. ಹೇಯ್, ನನ್ನ ಮನೆಗೆ ಬಂದು ನನಗೆ ಜೋರು ಮಾಡ್ತೀಯಾ? ಏಯ್, ಅರಚ್ಬೇಡ. ಯಾರೇ ಆಗಿದ್ರು, ಯಾರ ಮನೆ ಆಗಿದ್ರು, ನನ್ನ ವಿಷಯಕ್ಕೆ ಬಂದರೆ ಸುಮ್ಮನೆ ಬಿಡೋ ಮಗನೇ ಅಲ್ಲ. ನೋಡು, ಆಗಲೋ ಹೀಗಲೋ ಸಾಯೋ ಥರ ಇದ್ದೀಯಾ. ತೆಪ್ಪಗೆ ಇದ್ದರೆ ಇನ್ನೂ ಬದುಕ್ತೀಯ, ಇಲ್ಲ ಸ್ಮಶಾನದಲ್ಲಿ ಮಲಗಿರ್ತೀಯ. ನನ್ನ ಹತ್ರ ನಿನ್ನ ಅತಿ ಬುದ್ಧಿವಂತಿಕೆ ತೋರಿಸೋಕೆ ಬಂದರೆ ನಾನು ಏನು ಅಂತ ನಿನಗೆ ತೋರಿಸ್ಬೇಕಾಗುತ್ತೆ. ನೋಡು ವೇದ, ನಿಂಗೆ ನನಗೆ ಯಾಕೆ ದುಶ್ಮನ್? ನೀನು ನನ್ನ ಮಗನ ಎನ್ಕೌಂಟರ್ ಮಾಡಿದೆ ಇದ್ದಿದ್ರೆ ನಾನು ನಿನ್ನ ತಂಟೆಗೆ ಬರ್ತಾ ಇರಲಿಲ್ಲ ಅಲ್ವಾ? ಇವಾಗ ಆಗಿದ್ದು ಆಗೋಯ್ತು ಅಂದ್ಕೊಂಡು ಇರ್ತೀನಿ. ನೀನು ಈ ನ್ಯಾಯ ನಿಷ್ಠೆ ಎಲ್ಲ ಬಿಟ್ಟು ನನ್ನ ಜೊತೆ ಕೈ ಜೋಡಿಸು. ಒಳ್ಳೆ ದುಡ್ಡು ಮಾಡೋ ದಾರಿ ತೋರಿಸ್ತೀನಿ. ಗಟ್ಟಿಯಾಗಿ ನಕ್ಕ ವೇದ. ಹೋಗಿ ಸೋಫಾ ಮೇಲೆ ಕುಳಿತು ಕಾಲ ಮೇಲೆ ಕಾಲು ಹಾಕಿದವನೇ, ನಿನ್ನ ಯೋಗ್ಯತೆ ಇಷ್ಟೇ ಕಣೋ. ನೀನು ನಾಜೂಕಾಗಿ ಮಾತಾಡೋದೇನು ಬೇಡ. ನಿನ್ನ ಕಂತ್ರಿ ಬುದ್ಧಿ ನನಗೆ ಗೊತ್ತಿದೆ. ಏನಂದೆ? ದುಡ್ಡು ಮಾಡೋದು ಹೇಳಿಕೊಡ್ತೀಯ? ನಿಂಗೆಷ್ಟು ಬೇಕು ಕೇಳು, ಅಷ್ಟು ದುಡ್ಡು ನಾನು ಕೊಡ್ತೀನಿ. ಆವಾಗಲೇ ಹೇಳಿದ್ನಲ್ಲ, ಸಿಂಹ ಬೇಕಿದ್ದರೆ ನಿಯತ್ತಿರೋ ನಾಯಿ ಜೊತೆ ಸ್ನೇಹ ಮಾಡಿದ್ರು ಬೆನ್ನ ಹಿಂದೆ ಚೂರಿ ಹಾಕೋ ನಿನ್ನಂಥ ಗುಳ್ಳೆ ನರಿ ಜೊತೆ ನಿಲ್ಲೋದು ಕನಸಿನ ಮಾತು, ತಿಳ್ಕೊ. ನಿನ್ನ ಇಷ್ಟ. ನೀನು ದುಶ್ಮನಾಗೆ ಇರ್ತೀಯ ಅಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ನನಗೆ ನನ್ನ ಕೆಲಸದೊಳಗೆ ಮುಂದೆ ಏನಾದರೂ ಅಡ್ಡ ಬಂದರೆ ಇವಾಗ ಆದುದಕ್ಕಿಂತ ಜಾಸ್ತಿ ಅನುಭವಿಸ್ತೀಯಾ? ಅದನ್ನು ನೆನಪಿಟ್ಕೊ. ಯಾರು? ನಾನಾ? ನಿನ್ನ ಪ್ರತಿಯೊಂದು ಕೆಟ್ಟ ಕೆಲಸನ ಬಯಲಿಗೆ ಎಳೆದು ನಿನ್ನ ನಡು ರೋಡಲ್ಲಿ ನಿಲ್ಲೋ ಥರ ಮಾಡಲಿಲ್ಲ ಅಂದರೆ ನಾನು ವೇದಾಂತನೇ ಅಲ್ಲ. ಇಷ್ಟೆಲ್ಲ ಆದರೂ ನಿನ್ನ ಕೊಬ್ಬು ಮಾತ್ರ ಕಡಿಮೆ ಆಗಿಲ್ಲ ಅಲ್ವಾ? ನಿನ್ನ ಆದಷ್ಟು ಬೇಗ ಬೇರೆ ಕಡೆ ಎತ್ತಂಗಡಿ ಮಾಡಬೇಕು, ಇಲ್ಲ ಸಸ್ಪೆಂಡ್ ಆದರೂ ಮಾಡಿಸ್ತೀನಿ, ನೋಡ್ತಿರು ಡಿಸಿಪಿ. ಜೋರಾಗಿ ನಕ್ಕ ವೇದಾಂತ್. ಎತ್ತಂಗಡಿ ಮಾಡಿಸ್ತೀಯಾ? ಮಾಡಿಸು. ಹಾಗೇನಾದರೂ ಮಾಡಿಸಿದರೆ ಅಲ್ಲಿಗೆ ನಾನೇ ಗೆದ್ದಂತೆ. ನನ್ನ ಮೇಲಿನ ಭಯಕ್ಕೆ ನನ್ನ ಬೇರೆ ಕಡೆ ಕಳಿಸಿದ್ರು ನಿನ್ನ ಪಾತಾಳಕ್ಕೆ ಕಳಿಸದೇ ಇರೋದಿಲ್ಲ ನಾನು. ಅಥವಾ ನೀನು ನನ್ನ ಸಸ್ಪೆಂಡ್ ಮಾಡ್ತೀಯಾ? ಮಾಡಿಸು. ನೀನು ಸಸ್ಪೆಂಡ್ ಮಾಡಿಸಿದ್ರು ನಾನು ಇವಾಗ ಕೆಲಸ ಬಿಟ್ಟರು ತುಂಬ ಕಷ್ಟ ಆಗೋದು ನಿಂಗೆ ಗೊತ್ತಾ? ಯಾಕೆ ಹಾಗೆ ನೋಡ್ತೀಯಾ? ಅರ್ಥ ಆಗಲಿಲ್ವಾ? ನಾನು ಕೆಲಸ ಬಿಟ್ಟರೆ ಮೊದಲು ಮಾಡೋದು ಏನು ಗೊತ್ತಾ? ನಿನ್ನ ಕೊಲೆ. ಮೊದಲೆಲ್ಲ ಎನ್ಕೌಂಟರ್ ಮಾಡಬೇಕು ಅಂದರೆ ಹೈಯರ್ ಆಫೀಸರ್ ಆರ್ಡರ್ ಬೇಕಿತ್ತು. ಆದರೆ ಇವಾಗ ಅದೆಲ್ಲ ಏನು ಬೇಡ. ನಿನ್ನ ಸಾಯಿಸಿ 2 ತಿಂಗಳು ಜೈಲಿನಲ್ಲಿದ್ದು ಆಮೇಲೆ ಹೊರಗೆ ಬರೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇವಾಗ ಹೇಳು, ಏನು ಮಾಡ್ತೀಯಾ? ಸಾಯಿಸ್ತೀಯಾ, ಸೋಲ್ತೀಯಾ? ಚಾಯ್ಸ್ ಇಸ್ ಯುವರ್. ವೇದಾಂತ್. ಕಿರುಚ್ಬೇಡ. BP ಜಾಸ್ತಿಯಾಗಿ ಇವಾಗಲೇ ಮೇಲೋದ್ರೆ ನಿನ್ನ ಸಾಯಿಸೋ ಸೋಲಿಸೋ ನನ್ನ ಎಲ್ಲ ಕನಸು ಹಾಗೆ ಉಳಿಯುತ್ತೆ. ಇನ್ನು ಸ್ವಲ್ಪ ದಿನ ಬದುಕಿರು ಸಾಕು, ಆಮೇಲೆ ನಾನೇ ಮೇಲೆ ಕಳಿಸ್ತೀನಿ. ಯಾಕೆ ಸುಮ್ಮನಾದೆ? ಮಾತಾಡು. ಯಾಕೆ ಮಾತು ನಿಂತೋಯ್ತಾ? ಮೀಡಿಯಾ ಮುಂದೆ ಸುಮ್ಮನೆ ನನ್ನ ಬಗ್ಗೆ ಹೇಳೋದು ಬಿಟ್ಟು ನೀನು ಅದೇ ಆ ಕುಂಟ ರುದ್ರನ ಸಾಯಿಸಿದ್ದು ಹೇಳಿದಿದ್ರೆ ನೀನೇ ಬ್ರೇಕಿಂಗ್ ನ್ಯೂಸ್ ಆಗ್ತಿದ್ದೆ ಅಲ್ವಾ? ಯಾಕೆ ಹೇಳಲಿಲ್ಲ? ಎದುರಿಗಿದ್ದ ವೇದಾಂತನ ಮಾತು ಕೇಳಿ ಉಗುಳು ನುಂಗಿದ ಮಂತ್ರಿ. ಯಾರು ಹೇಳಿದ್ದು? ನಾನು ಅವನನ್ನು ಸಾಯಿಸ್ದೆ ಅಂತ? ಅವನು ಆಕ್ಸಿಡೆಂಟಾಗಿ ಸತ್ತಿದ್ದು. ಅಚ್ಚೊಚ್ಚೋ, ಈ ಚಿಕ್ಕ ಮಕ್ಕಳ ಮುಂದೆ ಹೇಳೋ ಈ ಕಥೆನ ನನಗೆ ಹೇಳೋಕೆ ಬರಬೇಡ. ನೀನು ಅವನನ್ನು ಮಂಗಳೂರಿಗೆ ಕಳಿಸ್ತೀನಿ ಅಂತ ಹೇಳಿ ಕಳಿಸಿದ ದಾರಿ ಮಧ್ಯ ಸಾಯಿಸಿದ್ದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ? ಬೇಕಿದ್ದರೆ ಹೇಳು, ಸಾಕ್ಷಿ ತಂದು ತೋರಿಸ್ತೀನಿ. ಅಥವಾ ಮೀಡಿಯಾದವರಿಗೆ ಕೊಡ್ಲಾ? ನಾನೇನು ಮಾಡಿಲ್ಲ, ನೀನು ಏನೇನೋ ಹೇಳಬೇಡ. ಬೆವರಿದ ಮಂತ್ರಿ ಮುಖ ಹೊರೆಸುತ್ತಾ ನುಡಿದಿದ್ದ. ಹಲೋ. ಅವರ ಮುಂದೆ ಚಿಟಿಕೆ ಹೊಡೆದು ಸೋಫಾಕ್ಕೆ ಹಿಂದಕ್ಕೆ ಹೊರಗೆ ಕುಳಿತು, ನೀನು ಎಷ್ಟೇ ಬುದ್ಧಿವಂತ ಆದರೂ ನನ್ನ ಹತ್ರ ತೋರಿಸೋಕೆ ಬರಬೇಡ. ನಿನ್ನ ಎಲ್ಲ ತಪ್ಪುಗಳಿಗೆ ನಾನೇ ದಂಡ ಕಟ್ಟಿಸೋದು, ನೆನಪಿಟ್ಕೊ. ಇದನ್ನು ಹೇಳೋಕೆ ಬಂದಿದ್ದು. ಆಮೇಲೆ ಆಗಲೇ ಏನೋ ಹೇಳಿದೆ, ಮಗುನ ಕಳ್ಕೊಂಡು ತಲೆ ಕೆಟ್ಟಿದೆ ಅಂತ. ಇದ್ದೊಬ್ಬ ಮಗನನ್ನು ಸರಿಯಾದ ದಾರಿಯಲ್ಲಿ ಬೆಳೆಸದೆ ನಿನಗೆ ಬೆಂಕಿ ಇಡಬೇಕಿದ್ದ ಅವನ ಬಾಯಿಗೆ ನೀನೇ ಮಣ್ಣು ಹಾಕೋ ಥರ ಆಯಿತು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.